ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಣ್ಣನ ಮದುವೆಗೆ ಮಾಡಿರುವಂಥ ಶಾಸ್ತ್ರದ ಬಗ್ಗೆ ಸ್ವಲ್ಪ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಇದು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ವೀಡಿಯೋನ ಮಾಡ್ಕೊಂಡಿಲ್ಲ. ಸೊ ನಾನು ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟೇ ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೂಡ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ. ಇದು ಮೊದಲನೇ ಶಾಸ್ತ್ರ, ಅರಿಶಿನ ಹಚ್ಚಿ ಸ್ನಾನ ಮಾಡಿಸೋದು ಮೊದಲನೇ ಶಾಸ್ತ್ರ. ಸೊ ಹಾಗಾಗಿ ಎಲ್ಲರೂ 5 ಜನ ಮುತ್ತೈದೆಯರನ್ನ ಕರೆಸಿ ಅವ್ರ ಕೈಯಲ್ಲಿ ಬಿಂದಿಗೆ ಕೊಟ್ಟು ನೀರು ಕೂಡ ಇಡಿಸಿ ಅವ್ರ ಕೈಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬಿಂದಿಗೆ ಮತ್ತು ಕೊಳಾಯಿಗೆ ಎರಡೂ ಕೂಡ ಪೂಜೆ ಮಾಡಿ ಆಮೇಲೆ ನೀರನ್ನು ಒಳಗಡೆ ತೊಗೊಂಡು ಹೋಗುವಂಥ ಶಾಸ್ತ್ರ. ಸೊ ನೀರನ್ನ ತೊಗೊಂಡೋಗಿ ತುಂಬಿಸಿ ಕಾಯಿಸ್ಬೇಕು. ಇಲ್ಲಿ ಒಬ್ಬರು ಕಳಶನ ಇಟ್ಕೋಬೇಕು. 5 ಜನ ಸೇರಿ ಬಿಂದಿಗೆನಲ್ಲಿ ನೀರನ್ನು ತೊಗೊಂಡು ಹೋಗಬೇಕು. ಸೊ 5 ಜನ ಇದ್ದರು. ಸೊ ಹಾಗಾಗಿ ಪೂಜೆ ಕೂಡ ಎಲ್ಲರೂ ಒಟ್ಟಿಗೆ ಮುಗಿಸ್ಕೊಂಡು ಒಟ್ಟಿಗೆ ಪೂಜೆನ ಮುಗಿಸಿ ಒಟ್ಟಿಗೆ ಬಿಂದಿಗೆನ ಎತ್ಕೋಬೇಕು ಅನ್ನೋಂಥದ್ದು ಶಾಸ್ತ್ರ ಅಂತೆ. ಅದು ನನಗೆ ಗೊತ್ತಿಲ್ಲ, ಅಲ್ಲಿ ಇದ್ದಂಥವರು ಹೇಳಿದ್ದು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಪೂಜೆ ಕೂಡ ಎಲ್ಲ ಮುಗಿಸ್ಕೊತಾ ಇದ್ರು. ನೀರನ್ನ ತೊಗೊಂಡು ಹೋಗಿದ್ದಾದಮೇಲೆ ಅಂಡೆ ಒಲೆಗೆ ನೀರನ್ನ ಹುಯ್ದು ಸೊ ನೀರನ್ನ ಕಾಯಿಸಿ ಸ್ನಾನ ಕೂಡ ಮುಗಿಸಿ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸಿ ಸ್ನಾನ ಕೂಡ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಿಕೊಂಡ್ರು. ಸೊ ಹುಡುಗನಿಗೆ ಕೂರಿಸ್ಬೇಕಾದ್ರೆ ಏನೇನು ಹಾಕಿ ಕೂರಿಸ್ಬೇಕು ಅದನ್ನೆಲ್ಲ ಕೂಡ ನಾವು ರೆಡಿ ಮಾಡ್ಕೊಂಡ್ವಿ. ಸೊ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ಕಾಲದಲ್ಲಿ ಮದುವೆ ಮನೆ ಅಂದರೆ ಸೋಬಾನೆ ಪದ ಅಂತೂ ಇದ್ದೇ ಇರ್ತಾಯಿತ್ತು. ಸೊ ಹಾಗಾಗಿ ಅಲ್ಲಿ ನಮ್ಮೂರಿನಲ್ಲಿ ಹಿರಿಯರನ್ನ ಕರೆಸಿದ್ರು. ಸೊ ಸೋಬಾನೆ ಪದ ಆಡ್ತಾರೆ ಅಂತ. ಸೊ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ನೀವು ಕೂಡ ಕೇಳಿಸ್ಕೊಂಡು ಬನ್ನಿ. ಎತ್ತಿಕೊಂಡು ಬಾ. ಮಾಡಿಸಿದ್ದೆಲ್ಲ ಮುಗಿದ್ಮೇಲೆ ಒಬ್ಬೊಬ್ಬರಾಗಿ ಬಂದು ಶಾಸ್ತ್ರನ ಮಾಡ್ತಾರೆ. ಸೊ ಮುತ್ತೈದೆಯರನ್ನ ಕೈಯಲ್ಲಿ ಮಾಡಿಸ್ತಾರೆ. ಸೊ ಅರಿಶಿನ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಅಲ್ಲಿ ಶಾಸ್ತ್ರನ ಮಾಡಿಸ್ತಾರೆ. ಸೊ ಮನೆಯಲ್ಲಿ ಯಾರ್ಯಾರಿದ್ರು ಹಿರಿಯರು ಯಾರು ನೆಂಟರು ಬಂದಿದ್ರು ಅವ್ರ ಎಲ್ಲರ ಕೈಯಲ್ಲೂ ಬೊಟ್ಟಿಸಿ ಶಾಸ್ತ್ರನ ಮಾಡ್ತಾರೆ. ಸೊ ಇವಾಗ ನಾನು ಶಾಸ್ತ್ರ ಮಾಡ್ತಿದ್ದೆ. ಸೊ ನನಗೆ ಒಂಥರ ಖುಷಿ ವಿಷಯ ಇದು. ಖುಷಿ ಏನಕ್ಕಪ್ಪ ಅಂತಂದರೆ ಇಷ್ಟು ವರ್ಷ ನಾವು ಕಾಯ್ತಾ ಇರೋಂಥ ದಿನ ಹತ್ರ ಬಂದಿತ್ತು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ದೀವಿ ಈ ದಿನಕ್ಕೋಸ್ಕರ ಅಂತ. ಸೊ ಅದೊಂದು ರೀತಿ ಖುಷಿ ವಿಷಯ. ನಾನು ಶಾಸ್ತ್ರ ಮಾಡಿದ್ದಾದಮೇಲೆ ನಮ್ಮಮ್ಮ ಮಾಡಿದ್ರು, ಮತ್ತು ನಮ್ಮ ಮನೆಗೆ ಯಾರ್ಯಾರು ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಸೇರಿ ಶಾಸ್ತ್ರ ಕೂಡ ಮುಗಿಸಿದ್ವಿ. ಹಾಗೆ ಸೋಬಾನೆ ಆಡೋದಕ್ಕೆ ಅಂತ ಅಜ್ಜಿ ಕೂಡ ಬಂದಿದ್ರಲ್ವ, ಅವರು ಕೂಡ ಶಾಸ್ತ್ರ ಎಲ್ಲ ಮಾಡಿದ್ರು. ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಸಿಕ್ತು, ಎಲ್ಲರ ಆಶೀರ್ವಾದ ಕೂಡ ಸಿಕ್ತು. ಸೊ ಇದೆಲ್ಲ ಮುಗ್ದಿದ್ದು ಆದಮೇಲೆ ಮನೆಯಲ್ಲಿ ಲೇಡೀಸ್ ಕಡೆ ತುಂಬಿದ್ರ ಕಾರಣ ಅಪ್ಪ ಮತ್ತು ಚಿಕ್ಕಪ್ಪ ಹೊರಗಡೆನೇ ಇದ್ದರು. ಸೊ ಅವ್ರನ್ನ ಕೂಡ ಕರೆಸಿ ಅವ್ರ ಕೈಯಲ್ಲಿ ಕೂಡ ವಿಭೂತಿ ಇಕ್ಕಿಸಿ ಅವ್ರ ಕೈಯಲ್ಲಿ ಕೂಡ ಆಶೀರ್ವಾದ ಎಲ್ಲ ಮಾಡಿಸಿದ್ವಿ. ಅದೆಲ್ಲ ಮುಗ್ದಿದ್ದು ಆದಮೇಲೆ ಲಾಸ್ಟಲ್ಲಿ ನಾವು ಆರತಿನ ಬೆಳಗಬೇಕಿತ್ತು. ಸೊ ಹಾಗಾಗಿ ಆರತಿ ಬೆಳಗಿ ದೃಷ್ಟಿನ ತೆಗೆಸ್ತಾರೆ. ಸೊ ಹಾಗಾಗಿ ಆರತಿ ಬೆಳಗ್ತಾ ಇದ್ವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.